ಸೊ ಕಿಚ್ಚ ಸರ್ ವೀಕ್ಲಿ ಬಂದಾಗ ಒಂದಿಷ್ಟು ಹಿಂಟ್ ಕೊಡೋರು, ಅದು ನಿಮಗೆ ಅರ್ಥ ಆಗ್ತಾ ಇತ್ತಾ? ಹೊರಗಡೆ ಹಿಂಗೆ ಬರ್ತಾ ಇದೆ, ಅದನ್ನೇ ನಮಗೆ ಹಿಂಟಾಗಿ ಹೇಳ್ತಿದ್ದಾರೆ, ನಿಮಗೆ ಅಲ್ಲಿ ಕೂತಾಗ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತಾ ಅಥವಾ ಫೀಲ್ ಆಗ್ತಿತ್ತಾ ನಿಮಗೆ? ಅಲ್ಲ, ಅವ್ರು ಹಿಂಟ್ ಕೊಡಬೇಕಂದ್ರೆ ಪ್ರತಿಯೊಂದು ಮಾತು ನನಗೆ ಅರ್ಥ ಆಗ್ತಿತ್ತು. ಅದಾದಮೇಲೆ ಅದಕ್ಕೆ ಮಾಡ್ಬೇಕು, ಏನಾದರೂ ಒಂದು ಮಾಡ್ಬೇಕಂದ್ರೆ ಇವಾಗ ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತ ಅಲ್ಲಿ ಒಳಗಡೆ ಎಲ್ಲ ಮಾತಾಡ್ಕೊತಾರೆ. ನಾನು ಆ್ಯಕ್ಷನ್ಗೆ ಯಾರಿಗೂ ರಿಯಾಕ್ಷನ್ ಇರಲಿಲ್ಲ ಅಲ್ಲಿ ಒಳಗಡೆ. ನಾನೇನೋ ಒಂದು ಮಾತಾಡೋಕ್ಕೆ ವಾಪಸ್ಸು ನಾನು ಒಂದೇ ಮಾತು, ಒಂದು ಲೈನಲ್ಲಿ ನಾನು ಮಾತಾಡೋದೇ ಕಮ್ಮಿ. ಫಸ್ಟ್ ಒಂದು ಲೈನಲ್ಲಿ ಮುಗಿಸ್ಬಿಡ್ತೀನಿ ನಾನೇನೋ ಮಾತಾಡಬೇಕಾದ್ರೆ. ಆ ಒಂದು ಲೈನಲ್ಲಿ ನಾನು ಮಾತಾಡೋದು ಒಂದು ಲೈನ್ಗೆ ಅವರ ಅದನ್ನ ತೊಗೊಂಡ್ಬಿಡ್ತಾಯಿದ್ರು. ನೆಕ್ಸ್ಟ್ ನೀವು ಓಕೆ ಡನ್ ಅಂತಂದಮೇಲೆ ಇನ್ನೇನು ಮಾತಾಡ್ತೀರಾ? ಇಲ್ಲ ಕೇಳಿಸ್ಕೊಳ್ಳಿ, ಇನ್ನೊಂದು ಸತಿ ಹೇಳ್ತೀನಿ ಅಂತ ಹೇಳೋಕ್ಕಾಗುತ್ತೆ. ಓಕೆ, ನನ್ನ ನಾಟ ನಾನು ಆಡಿದ್ದೀನಿ ಅಷ್ಟೇ. ಧನುಷ್ 6th ಪ್ಲೇಸಿಗೆ ಬಂದಾಗ ಅಥವಾ ಒಂದು ಫೈನಲಿಗೆ ಹೋಗ್ತೀವಿ, ಇಷ್ಟು ಜನ ಫೈನಲಿಗೆ ಹೋಗ್ತಾರೆ ಅಂದಾಗ ಆ ಕ್ಷಣ ಏನನ್ನಿಸ್ತು? ಆ ಮೂಮೆಂಟ್ ಹೆಂಗೆ ಅನಿಸ್ತು ನಿಮಗೆ? ಫಸ್ಟ್ ಫೈನಲಿಸ್ಟ್ ಆಗಿದ್ದು, ಅದು ಎಸ್ಪೆಷಲಿ ಟಾಸ್ಕ್ ಮೂಲಕ ಫಸ್ಟ್ ಫೈನಲಿಸ್ಟ್ ಆಗಿದ್ದು. ಆ ಗೇಮ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಅದನ್ನು ಬಿಗ್ ಬಾಸೇ ಫಸ್ಟ್ ಬಂದು ಹೇಳ್ತಾರೆ, ಈ ಆಟ ಈ ಆಟನ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಫೀಲ್ ಮಾಡೋಕ್ಕಾಗಲ್ಲ, ಗೆಲ್ತಿರೋ ಸೋಲ್ತಿರೋ ಅದನ್ನು ಜೀವಿಸಿ ಅಂತ. ನಾನು ಅದನ್ನೇ ಮಾಡಿದ್ದು. ತುಂಬ ಇಷ್ಟಪಟ್ಟು ಆಡಿದ್ದ ಗೇಮು. ಗೆದ್ದೆ, ಫಸ್ಟ್ ಫೈನಲಿಸ್ಟ್ ಆದೆ. ತುಂಬ ಖುಷಿ ಆಯಿತು. ಫಸ್ಟ್ ಫೈನಲಿಸ್ಟ್ ಅನ್ನೋದೊಂದು ಆ ನೇಮ್ ಇದೆಯಲ್ಲ, ತುಂಬ ಖುಷಿ ಆಯಿತು. ಬಿಗ್ ಬಾಸ್ ಅಲ್ಲಿ ಇಷ್ಟು ದಿವಸಗಳ ಜರ್ನಿಯಲ್ಲಿ ನೀವು ಮಿಸ್ ಮಾಡ್ಕೊಂಡಿರೋದು ಬಿಗ್ ಬಾಸ್ ಮನೆ ಒಳಗಡೆ? ಅಂದರೆ ಹೊರಗಡೆ ಬಂದಮೇಲೆ ವೇಕಪ್ ಸಾಂಗು, ಎದ್ದಿದ ತಕ್ಷಣ ಒಂದು ಸಾಂಗ್, ಅಂದರೆ ಎದ್ದೊಳಕ್ಕೆ ಒಂದು ಸಾಂಗ್ ಆಗ್ತಿದ್ರು, ಎದ್ದಿದ ತಕ್ಷಣ ಡ್ಯಾನ್ಸ್ ಆಡ್ತಿದ್ವಿ. ಆಮೇಲೆ ಮೈಕು, ಯಾವಾಗಲೂ ತಲೆಯಲ್ಲಿರೋದು ಕ್ಯಾಮ್ರಾ ಇಲ್ಲಿದೆ, ಅಂದರೆ ಕಣ್ಣು ಆಡಿಸ್ಬೇಕಂದ್ರೆ ಕ್ಯಾಮ್ರಾಗಳೆಲ್ಲ ಕಾಣಿಸೋದು. ಜಾಸ್ತಿ ಜನದ ಜೊತೆ ಅದೇ ಸ್ಟಾರ್ಟಿಂಗ್ ನನಗೆ ಕ್ಲೋಸ್ ಇಲ್ಲ ಅಂದರೂ ಅವ್ರ ಜೊತೆ ನಾನು ಯಾವತ್ತೂ ಲೈಕ್ ಆ ಜೀವನ ಸಾಗಿಸಿಲ್ಲ. ಗೊತ್ತಿಲ್ಲ ಅಂದರೂ ಅಷ್ಟು ಜನ ಜೊತೆ ಜೀವನ ಸಾಗಿಸಿ ಯಾರ ಜೊತೆನೂ ನನ್ನ ಜಗಳ ಇಲ್ಲ. ಸೊ ಪ್ರತಿಯೊಬ್ಬರನ್ನೂ ಮಿಸ್ ಮಾಡ್ಕೊತೀನಿ ಅಂತ ಅನ್ಸುತ್ತೆ. ಈಗಲೂ ಅದೇ ಗುಂಗಲ್ಲಿ ಇದ್ದೀರಾ? ಬಿಗ್ ಬಾಸ್ ಮನೆಯೊಳಗಡೆ ಇದ್ದೀನಿ ಅನ್ನೋ? ಇವಾಗೂ ನಿದ್ದೆ ಬರ್ತಿಲ್ಲ. ನೀವು ಬಂದಿದ ತಕ್ಷಣ ಕೇಳಿದ್ರೆ ನಿದ್ದೆ ಮಾಡಿಲ್ಲ, ನಿದ್ದೆ ಬರ್ತಿಲ್ಲ ಆ್ಯಕ್ಚುಲಿ. ನಾವು ಯಾವ ಟೈಮ್ ಮಲ್ತಾ ಇದ್ವಿ, ಯಾವ ಟೈಮ್ ಎದೊಳ್ತಾ ಇದ್ದೀವಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಒಳಗಡೆ. ಸೊ ಇಲ್ಲಿ ಬಂದಮೇಲೂ ಸ್ವಲ್ಪ ಆ ಸ್ಲೀಪ್ ಸೈಕಲ್ಲು, ಬೆಳಗ್ಗೆ ಎದ್ದಿದ ತಕ್ಷಣ ಮೈಕ್ ಹುಡ್ಕೋದು, ಮೈಕ್ ಹಾಕ್ಕೊತೀವಲ್ಲ, ಮೈಕ್ ಹುಡ್ಕೋದು, ಅದೆಲ್ಲ ಆಗ್ತಿದೆ. ಇನ್ನು ಒಂದು 2-3 ಡೇಸ್ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮನುಷ್ಯನಿಗೆ ಮೊಬೈಲ್ ಇಲ್ಲ ಅಂದರೆ ಇರೋಕ್ಕಾಗಲ್ಲ, ಬಟ್ ಧನುಷ್ಗೆ 3 ತಿಂಗಳು ಮೊಬೈಲ್ ಇಲ್ಲದೆ ಇದ್ದ, ಬಂದ ಮೇಲೂ ಅದನ್ನು ಬಿಟ್ಬಿಟ್ಟಿದ್ದೀರಾ ಹೇಗೆ? ಮೊಬೈಲ್ ಅಲ್ಲಿ ಒಳಗಡೆ ಇರಬೇಕಂದ್ರೆ ಮೊಬೈಲ್ ಫಸ್ಟು ಒಂದು ವಾರ ಮಾತ್ರ ಕೈ ಪಾಕೆಟ್ ಒಳಗೆ ಹೋಗೋದು, ಮೊಬೈಲ್ ಅಂತ. ಅದು ಬಿಟ್ಟರೆ ಅದು ನೆನಪೇ ಆಗಲಿಲ್ಲ ಮೊಬೈಲು. ಇಲ್ಲಿ ಹೊರಗಡೆ ಬಂದಮೇಲೆ ಮೊಬೈಲ್ ಎತ್ಕೊಳ್ಳೋಕ್ಕೆ ಒಂಥರ ಬೇಜಾರಾಗ್ತಿದೆ. ಎಷ್ಟೊಂದು ಜನ ಫೋನ್ ಮಾಡ್ತಿದ್ದಾರೆ, ಫೋನ್ ಅಟೆಂಡ್ ಮಾಡಿ ಅದು ಫೋನ್ ಬರ್ತಿದೆ ಅನ್ನೋದು ಗೊತ್ತಾಗ್ತಿರಲ್ಲ ನನಗೆ. ನನ್ನ ಹತ್ರ ಮೊಬೈಲ್ ಇರಲ್ವಲ್ಲ. ಫಸ್ಟ್ ಅಂದರೆ 24 ಗಂಟೆ ನನ್ನ ಜಾಬಲ್ಲಿ ಇರೋದು ಮೊಬೈಲು. ಇವಾಗ ಮೊಬೈಲ್ ಇಟ್ಕೊಳ್ಳೋಕ್ಕೆ ಒಂಥರ ಇರಿಟೇಷನ್ ಆಗ್ತಿದೆ. ನೀವು ಫೋನ್ ಮಾಡಿದಾಗೂ ಎತ್ತಲಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಬಿಡಿ. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀರಾ, ಸೊ ನಿಮಗೆ ಸಿಕ್ಕಂಥ ಒಂದು ವೆಲ್ಕಮ್ ಆಗಿರ್ಬೋದು, ಆ ಮೆರವಣಿಗೆ ಎಷ್ಟು ಎಂಜಾಯ್ ಮಾಡಿದ್ರಿ? ಯಾಕಂದರೆ ಎಲ್ರಿಗೂ ಅದು ಸಿಗಲ್ಲ. ನೀವೊಬ್ಬ ಆ್ಯಕ್ಟ್ರ್ ಆಗಿದ್ದರೂ ಕೂಡ ನಿನ್ನೆ ಸಿಕ್ಕಂಥ ಒಂದು ಸೆಲೆಬ್ರೇಷನ್ಸು ಅಥವಾ ಒಂದು ಏನು ಹೇಳ್ತಾರೆ ವೆಲ್ಕಮ್ ಇದೆಯಲ್ಲ, ಅದು ಹೆಂಗಿತ್ತು? ಅದನ್ನು ಯಾವ ಥರ ಫೀಲ್ ಮಾಡ್ಕೊಂಡ್ರಿ? ಅವ್ರ ಪ್ರೀತಿ, ಅವ್ರ ಆಶೀರ್ವಾದ, ಪ್ರತಿಯೊಬ್ಬರು ಬಂದು ಅಷ್ಟು ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೂ ಅವ್ರು ಬಂದು ನನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಅಂದರೆ ಆ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಗೆದ್ದಿಲ್ಲ ಅಂದರೂ ಇಷ್ಟು ಜನ ಮನಸ್ಸು ಪ್ರೀತಿ ಗೆದ್ದಿದ್ದೀನಿ ಅಂತ ಖುಷಿ ಆಯ್ತು ನನಗೆ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಧನುಷ್? ಸಿನಿಮಾ ಮುಂದೆ ಏನು ಸಿಗುತ್ತೋ, ಸಿನಿಮಾ, ಸೀರಿಯಲ್ಲು. ನನ್ನ ಆಸೆ ಇರೋದು ಸಿನಿಮಾ ಮಾಡಬೇಕು ಅಂತ, ಒಂದೊಳ್ಳೆ ಸ್ಟೋರಿಗೋಸ್ಕರ. ನಿನ್ನೆಯಿಂದ ತುಂಬ ಕಾಲ್ಸ್ ಬರ್ತಿದೆ, ಡೈರೆಕ್ಟರ್ಸು, ಪ್ರೊಡ್ಯೂಸರ್ ಎಲ್ಲ ಫೋನ್ ಮಾಡ್ತಿದ್ದಾರೆ ಈ ಥರ ಸಿನಿಮಾ ಮಾಡೋಣ ಅಂತ. ಈ ಇಂಟರ್ವ್ಯೂಸ್ ಎಲ್ಲ ಮುಗಿದ್ಮೇಲೆ ಹೋಗಿ ಕೂತ್ಕೊಂಡು ಒಂದೊಳ್ಳೆ ಕತೆ ಮಾತಾಡಿ, ಒಂದು ಕತೆ ಇಷ್ಟ ಆದರೆ ಆ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಆ ಸಿನಿಮಾ ಆದಮೇಲೆನೂ ಅದು ರಿಲೀಸ್ ಆಗಿ ಎಲ್ಲ ಕನ್ನಡ ಜನತೆ ಅವ್ರ ಪ್ರೀತಿ, ಅವ್ರ ಆಶೀರ್ವಾದ ಕೊಟ್ಟು ಬೆಳೆಸಿದ್ರೆ ಒಂದು ಮಟ್ಟಿಗೆ ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ನಿಮಗೆ ಕೊಟ್ಟಂಥ ವಿಶಸ್ಗಳಾಗಿರ್ಬೋದು, ಅಭಿಮಾನಿಗಳಿಂದ ಸಿಕ್ಕಂಥ ವಿಶಸ್ಗಳು ಹೆಂಗಿತ್ತು ಅಂತ, ಅದನ್ನು ಯಾವ ಥರ ಎಂಜಾಯ್ ಮಾಡಿದ್ರಿ? ತುಂಬ ಎಂಜಾಯ್ ಮಾಡಿದೆ. ಅದೇ ವಿಶ್ ಬರ್ದಿದ್ದಲ್ವ ನಾನು, ನನ್ನ ಕಸಿನ್ಸ್ ಮನೆಯೊಳಗೆ ಬರಬೇಕು ಅಂತ ಬರ್ದಿದ್ದೆ. ಅವ್ರ ವೀಡಿಯೋಸ್ ಬಂತು, ಅವ್ರು ಬರೋಕ್ಕಾಗಲಿಲ್ಲ, ವೀಡಿಯೋಸ್ ಬಂತು. ಅದಾದಮೇಲೆ ಕಿಚ್ಚನ ಚಪ್ಪಾಳೆ ಫೋಟೋ ಕೇಳಿದ್ದೆ ನಾನು, ಮನೆಗೆ ಹೋಗ್ಬೇಕಂದ್ರೆ ಕಿಚ್ಚನ ಚಪ್ಪಾಳೆ ಫೋಟೋ ಎತ್ಕೊಂಡು ಹೋಗ್ಬೋದಾ ಅಂತ. ಸುದೀಪ್ ಸರ್ ವೀಕೆಂಡಲ್ಲಿ ಬಂದು ತೊಗೊಂಡೋಗಿ ಅಂತ ಅಂದರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ ವಿಶಸ್ ಅಲ್ಲಿ ಒಳಗಡೆ ಇರಬೇಕಂದ್ರೆ, ಇಲ್ಲಿ ಹೊರಗಡೆ ಇರಬೇಕಂದ್ರೆ ದೊಡ್ಡ ವಿಷಯನ ಚಿಕ್ಕದಿರುತ್ತೆ, ಅಲ್ಲಿ ಚಿಕ್ಕ ವಿಷಯನೂ ದೊಡ್ಡದಾಗ ಅನಿಸುತ್ತೆ ಒಳಗಡೆ ಇರಬೇಕಾದ್ರೆ ಬಿಗ್ ಬಾಸ್ ಮನೆ ಒಳಗಡೆ. ಅದೊಂಥರ ಬೇರೆ ಫೀಲು. ಅದು 2 ವಿಶಸ್ ನನಗೆ
ಪೂರೈಸಿದ್ರಲ್ಲ ತುಂಬ ಖುಷಿಪಟ್ಟು ಅಲ್ಲೊಂಥರ ನೆಕ್ಸ್ಟ್ ಲೆವೆಲ್ ಫೀಲ್ ಮಾಡಿದೆ ಅದನ್ನು. ನೀವು ಬಿಗ್ ಬಾಸಿಂದ ಕಲ್ತಂಥ ಲೆಸನ್ ಏನು ಅಂತ? ಅಲ್ಲ, ನಾನು ಪೇಷನ್ಸಾಗೆ ಇರ್ತೀನಿ, ಕಾಮ್ ಆ್ಯಂಡ್ ಕಂಪೋಸ್ಡಾಗೆ ಇರ್ತೀನಿ. ಅಲ್ಲಿನ ಒಂದು 2 ಮೆಟ್ಟು ಜಾಸ್ತಿ ಆಗೋಯ್ತು ಅದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನನ್ನ ಕಸಿನ್ಸು ಕೇಳೋರು ಹೆಂಗೂ ಇದ್ದೆ ಒಳಗಡೆ ಅಂತ. ಅದೇನೋ ಆಗ ಬಂದ್ಬಿಡ್ತು ಕಾಮ್ ಆ್ಯಂಡ್ ಕಂಪೋಸ್. ಓಕೆ, ಇದು ತಪ್ಪು, ಇದು ಸರಿ. ನಾನು ಮಾತಾಡ್ಬೇಕು, ನಮ್ಮ ಅಮ್ಮನೂ ಯಾವಾಗಿಂದನೂ ಲೈಕ್ ಚಿಕ್ಕ ವಯಸ್ಸಿಂದನೂ ಹೇಳಿದ್ರು, ನಿನ್ನ ತಪ್ಪಿಂದ ಇನ್ನೊಬ್ರಿಗೆ ಕೆಟ್ಟದಾಗಬಾರ್ದು ಅಂತ. ಅದನ್ನ ಯೋಚನೆ ಮಾಡಿ ಒಂದು ಮಾತು ಮಾತಾಡೋಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಿ ಮಾತಾಡ್ತಾಯಿದ್ದೆ. ತುಂಬ ಕಲ್ತಿದ್ದೀನಿ ಒಳಗಡೆ.